ಹೇಳಮ್ಮ ಏನಾಯಿತು? ಯಾವಾಗ ಮದುವೆ ಆಗಿತ್ತು? ಯಾಕೆ ತೊಂದರೆ ಆಯಿತು? ಸರ್ ನನ್ನ ಮದುವೆ ಆಗಿ 2 ವರ್ಷ ಆಯಿತು ಸರ್. ಮದುವೆ ಆಗಿ 2 ವಾರ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದು. ನಮ್ಮ ಅತ್ತೆ ಅದು ಏನೇನು ಜಿದ್ದಿಟ್ಕೊಂಡು ಏನೇನು ಮನಸ್ಸಲ್ಲಿ ಏನು ಇಟ್ಕೊಂಡು ನನಗೆ ಯಾಕಷ್ಟು ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ. ಮುಟ್ಟಿದ ತಟ್ಟಿದ್ದಕ್ಕೂ ತಪ್ಪು ಅಂತ ಹೇಳ್ತಾರೆ. ಆಮೇಲೆ ನಾನಿನ್ನೂ ಬಂದು 2 ತಿಂಗಳಿಗೆ ಮಕ್ಕಳಾಗಬಾರ್ದು ಅಂತ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ. ಅದಲ್ಲದೆ ಮತ್ತೆ ಇನ್ನೊಂದು ಸರಿ ಏನು ಮಾಡಿದ್ದಾರೆ, ಯಾವುದೋ ಜ್ಯೋತಿಷದ ಹತ್ರ ಕರ್ಕೊಂಡೋಗಿ ಇವ್ರಿಗೆ ಹೆಣ್ಣು ಹುಟ್ಟುತ್ತಾ ಗಂಡು ಹುಟ್ಟುತ್ತಾ ಅಂತ ಕೇಳಿ ಅದನ್ನು ಸಹ ಭ್ರೂಣ ಹತ್ಯೆ ಮಾಡಿದ್ದಾರೆ ಸರ್. ನನಗೆ ಅವರು ಹೆಣ್ಣು ಹುಟ್ಟುತ್ತೆ ಅಂದಿದ್ದಕ್ಕೆ ಮತ್ತೆ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ ನನಗೆ. ಆಮೇಲೆ ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ, ಏನು ಅಷ್ಟು ತಗೊಂಬ ಇಷ್ಟು ತಗೊಂಬ ಅಂತ ನನಗೆ ಯಾವಾಗಲೂ ಹಿಂಸೆ ಕೊಡ್ತಿದ್ರು ಸರ್ ನಮ್ಮ ಅತ್ತೆ ನಮ್ಮ ಮನೇಲಿದ್ದಾಗ. ಆಮೇಲೆ ಏನು ಮಾಡಿದ್ರು ಇದು ತಪ್ಪು ಪ್ರತಿಯೊಂದಕ್ಕೂ ನಮ್ಮ ಅಪ್ಪ ಅಮ್ಮನ ಕರೆಸಿ ಪಂಚಾಯತ್ಗೆ ಮಾಡೋದು. ನನ್ನ ಗಂಡ ಹೆಂಡ್ತಿ ಅಂತ ಹೇಳಿ ಏನು ಮಾತಾಡೋಂಗಿಲ್ಲ. ಪ್ರತಿ ಮಾತಿಗೂ ಗಂಡ ಹೆಂಡ್ತಿ ಒಟ್ಟಿಗೆ ಇರೋಂಗಿಲ್ಲ, ನೀವು ಜೊತೆಗೆ ಜೀವನ ಮಾಡೋಂಗಿಲ್ಲ, ನೀವು ಒಟ್ಟಿಗಿರೋಂಗಿಲ್ಲ. ಮದುವೆ ಏನಕ್ಕೆ ಮಾಡ್ಕೊಂಬರ್ಬೇಕು ಸರ್ ಗಂಡ ಹೆಂಡ್ತಿ? ಬರೀ ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ, ನಿಮ್ಮಪ್ಪ ಅಂತ ಕಾರ್ ತಗೊಂಡ, ನಿಮ್ಮಪ್ಪ ಇಂಥ ಶರ್ಟ್ ತಗೊಂಡ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಮ್ಮ ಏನಾಯಿತು? ಯಾವಾಗ ಮದುವೆ ಆಗಿತ್ತು? ಯಾಕೆ ತೊಂದರೆ ಆಯಿತು? ಸರ್ ನನ್ನ ಮದುವೆ ಆಗಿ 2 ವರ್ಷ ಆಯಿತು ಸರ್. ಮದುವೆ ಆಗಿ 2 ವಾರ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದು. ನಮ್ಮ ಅತ್ತೆ ಅದು ಏನೇನು ಜಿದ್ದಿಟ್ಕೊಂಡು ಏನೇನು ಮನಸ್ಸಲ್ಲಿ ಏನು ಇಟ್ಕೊಂಡು ನನಗೆ ಯಾಕಷ್ಟು ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ. ಮುಟ್ಟಿದ ತಟ್ಟಿದ್ದಕ್ಕೂ ತಪ್ಪು ಅಂತ ಹೇಳ್ತಾರೆ. ಆಮೇಲೆ ನಾನಿನ್ನೂ ಬಂದು 2 ತಿಂಗಳಿಗೆ ಮಕ್ಕಳಾಗಬಾರ್ದು ಅಂತ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ. ಅದಲ್ಲದೆ ಮತ್ತೆ ಇನ್ನೊಂದು ಸರಿ ಏನು ಮಾಡಿದ್ದಾರೆ, ಯಾವುದೋ ಜ್ಯೋತಿಷದ ಹತ್ರ ಕರ್ಕೊಂಡೋಗಿ ಇವ್ರಿಗೆ ಹೆಣ್ಣು ಹುಟ್ಟುತ್ತಾ ಗಂಡು ಹುಟ್ಟುತ್ತಾ ಅಂತ ಕೇಳಿ ಅದನ್ನು ಸಹ ಭ್ರೂಣ ಹತ್ಯೆ ಮಾಡಿದ್ದಾರೆ ಸರ್. ನನಗೆ ಅವರು ಹೆಣ್ಣು ಹುಟ್ಟುತ್ತೆ ಅಂದಿದ್ದಕ್ಕೆ ಮತ್ತೆ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ ನನಗೆ. ಆಮೇಲೆ ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ, ಏನು ಅಷ್ಟು ತಗೊಂಬ ಇಷ್ಟು ತಗೊಂಬ ಅಂತ ನನಗೆ ಯಾವಾಗಲೂ ಹಿಂಸೆ ಕೊಡ್ತಿದ್ರು ಸರ್ ನಮ್ಮ ಅತ್ತೆ ನಮ್ಮ ಮನೇಲಿದ್ದಾಗ. ಆಮೇಲೆ ಏನು ಮಾಡಿದ್ರು ಇದು ತಪ್ಪು ಪ್ರತಿಯೊಂದಕ್ಕೂ ನಮ್ಮ ಅಪ್ಪ ಅಮ್ಮನ ಕರೆಸಿ ಪಂಚಾಯತ್ಗೆ ಮಾಡೋದು. ನನ್ನ ಗಂಡ ಹೆಂಡ್ತಿ ಅಂತ ಹೇಳಿ ಏನು ಮಾತಾಡೋಂಗಿಲ್ಲ. ಪ್ರತಿ ಮಾತಿಗೂ ಗಂಡ ಹೆಂಡ್ತಿ ಒಟ್ಟಿಗೆ ಇರೋಂಗಿಲ್ಲ, ನೀವು ಜೊತೆಗೆ ಜೀವನ ಮಾಡೋಂಗಿಲ್ಲ, ನೀವು ಒಟ್ಟಿಗಿರೋಂಗಿಲ್ಲ. ಮದುವೆ ಏನಕ್ಕೆ ಮಾಡ್ಕೊಂಬರ್ಬೇಕು ಸರ್ ಗಂಡ ಹೆಂಡ್ತಿ? ಬರೀ ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ, ನಿಮ್ಮಪ್ಪ ಅಂತ ಕಾರ್ ತಗೊಂಡ, ನಿಮ್ಮಪ್ಪ ಇಂಥ ಶರ್ಟ್ ತಗೊಂಡ. ನಿಮ್ಮ ಮನೇಲಿ ಏನು ಕೊಟ್ಟಿದ್ದಾರೆ ಅಂತ